ವಾರ್ತೆಯ ಮುಖ್ಯಾಂಶಗಳು. ಬೇಡ್ತಿ ವರ್ಧಾ ನದಿ ಜೋಡಣೆ ಯೋಜನೆ ನಮ್ಮ ಜಿಲ್ಲೆಯ ಜನರಿಗೆ ತೀವ್ರಕರವಾದ ಪರಿಣಾಮ ಬೀರಲಿದೆ. ಅನಂತಮೂರ್ತಿ ಹೆಗಡೆ. ಶಿರಸಿ ಉಪವಿಭಾಗ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಚಂದ್ರಶೇಖರ್ ಆರ್ಜಿ. ಶರಣರ ಜಯಂತಿಗಳು ಕೇವಲ ಒಂದೇ ಜಾತಿಗೆ ಸೀಮಿತವಾಗದೆ ಸರ್ವ ಜನಾಂಗದವರು ಒಗ್ಗೂಡಿ ಆಚರಿಸುವಂತಾಗಬೇಕು. ಶಾಸಕ ಭೀಮಣ್ಣ ನಾಯಕ್. ಶ್ರೀ ಮಾರಿಕಾಂಬೆ ಜಾತ್ರೆ ಪ್ರಯುಕ್ತ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕುರಿತು ಆನಂದ್ ಸಾಲೇರವರ ನೇತೃತ್ವದಲ್ಲಿ ಮನವಿ. ಸಾರ್ವಜನಿಕರ 300 ಅರ್ಜಿಗಳ ಪೈಕಿ 120ಕ್ಕೂ ಹೆಚ್ಚಿನ ಅರ್ಜಿಗಳಿಗೆ ಸೂಕ್ತ ಪರಿಹಾರ ನೀಡಿದ ಭೀಮಣ್ಣ ನಾಯಕ್. ತಹಸೀಲ್ದಾರ್ ಕಚೇರಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಬುಧವಾರದಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯಕ್ ಅವರು 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯಲ್ಲಿ ಅಂಬಿಗರ ಚೌಡಯ್ಯನವರ ಪಾತ್ರ ಅನನ್ಯವಾದದ್ದು. ಅವರು ಕೇವಲ ಅಂಬಿಗರಾಗಿರಲಿಲ್ಲ, ಬದಲಿಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ದಿಟ್ಟ ಶರಣರಾಗಿದ್ದರು. ಅವರ ವಚನಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ತಹಸೀಲ್ದಾರ್ ಎಂಆರ್ ಕುಲಕರ್ಣಿ, ಕಚೇರಿಯ ಅಧಿಕಾರಿಗಳು, ವಿವಿಧ ಇಲಾಖೆಯ ಪ್ರಮುಖರು ಹಾಗೂ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಸ್ತೆ, ಕುಡಿಯುವ ನೀರು, ವಸತಿ ಸೇರಿ 10 ಹಲವು ಸಮಸ್ಯೆಗಳನ್ನು ಹೊತ್ತು ಬಂದ 120ಕ್ಕೂ ಅಧಿಕ ಸಾರ್ವಜನಿಕರ ಅರ್ಜಿಯನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯಕ್ ದಿನವಿಡೀ ಸಮಾಧಾನ ಹಾಗೂ ತಾಳ್ಮೆಯಿಂದ ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಉತ್ತರ ಹಾಗೂ ಪರಿಹಾರ ಕೊಡಿಸಿದರು. ತಾಲೂಕಿನ ಅಲಿಗೇರಿಯ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ನಡೆದ ಕೋಡ್ಕಣಿ ಹೋಬಳಿ ಮಟ್ಟದ ಜನಸ್ಪಂದನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಲಗೇರಿ, ವಾಜಕೋಡ, ಇಟಗಿ, ಕ್ಯಾದಗಿ, ದೊಡ್ಡಮನೆ, ಬಿಳಗಿ, ಸೋವಿನಕೊಪ್ಪ, ಮನಮನೆ, ಕೊರ್ಲಕೈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 300ಕ್ಕೂ ಅಧಿಕ ಸಾರ್ವಜನಿಕರು ಆಗಮಿಸಿ ಕ್ಷೇತ್ರದ ಶಾಸಕರ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ನಮಗೆ ರಸ್ತೆ ಕೊಡಿ, ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿ, ವಸತಿ, ಸಮುದಾಯ ಭವನ ಸೇರಿದಂತೆ 16 ಸಮಸ್ಯೆಗಳ ಅರ್ಜಿ ನೀಡಿ ಪರಿಹಾರ ನೀಡುವಂತೆ ಕೋರಿದರು. ಈ ವೇಳೆ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್, ಬಂಗಯ್ಯರ್, ಹುಕುಂ ಸಮಿತಿ ಸದಸ್ಯರಾದ ಎಸ್ಕೆ ಭಾಗವತ್, ಗಾಯತ್ರಿ ನೇತ್ರೇಕರ್, ಫಕ್ಕೀರಪ್ಪ ವಾಲ್ಮೀಕಿ, ತಾಲೂಕು ದಂಡಾಧಿಕಾರಿ ಎಂಆರ್ ಕುಲಕರ್ಣಿ, ತಾಲೂಕು ಪಂಚಾಯಿತಿ ಇಒ ದೇವರಾಜ್ ಹಿತ್ತಲಕೊಪ್ಪ, ಸಿಪಿಐ ಜೆಬಿ ಸೀತಾರಾಮ್ ಇತರರು ಉಪಸ್ಥಿತರಿದ್ದರು. ಶಿರಸಿ ಉಪವಿಭಾಗ ಅಧಿಕಾರಿಯಾಗಿ ಕೆಎಎಸ್ ಅಧಿಕಾರಿ ಚಂದ್ರಶೇಖರ್ ಆರ್ಜಿ ಅಧಿಕಾರ ವಹಿಸಿಕೊಂಡರು. ಚಂದ್ರಶೇಖರ್ ಈ ಹಿಂದೆ ವಿಶೇಷ ಜಿಲ್ಲಾಧಿಕಾರಿ ಭೂಮಿ ಉಸ್ತುವಾರಿ ಕೋಶ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬೆ ಜಾತ್ರೆ ಪ್ರಯುಕ್ತ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕುರಿತು ಇಂದು ಸಹಾಯಕ ಆಯುಕ್ತರು, ತಹಸೀಲ್ದಾರರು ಹಾಗೂ ಪೌರಾಯುಕ್ತರಿಗೆ ಬಿಜೆಪಿ ಶಿರಸಿ ನಗರ ಮಂಡಳ ಅಧ್ಯಕ್ಷರಾದ ಆನಂದ್ ಸಾಲೇರವರ ನೇತೃತ್ವದಲ್ಲಿ ಮನವಿ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಶ್ರೀನಿವಾಸ್ ಹೆಬ್ಬಾರ್, ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಮಹಾಂತೇಶ್ ಹಾದಿಮನೆ, ಮಂಡಲ ಪದಾಧಿಕಾರಿಗಳು ಪ್ರಮುಖರಾದ ನಂದನ್ ಸಾಗರ್, ಶ್ರೀಕಾಂತ್ ನಾಯ್ಕ್, ಶರ್ಮಿಳಾ ಮಾದನ್ಗೇರಿ, ರಮಾಕಾಂತ್ ಭಟ್, ರಾಘವೇಂದ್ರ ಶೆಟ್ಟಿ, ದಾನಿ ಡಿಸೋಜಾ, ಶ್ರೀಕಾಂತ್ ಬಳ್ಳಾರಿ ಇತರರು ಉಪಸ್ಥಿತರಿದ್ದರು. ನೋಡಿ, ಇಡೀ ಜಾತ್ರೆ ಏರಿಯಾ ಸ್ವಚ್ಛತೆ ಆಗಿ ಆ ನೀರೆಲ್ಲ ಹೊಡೆದು ಕ್ಲೀನ್ ಮಾಡಿ ಮೊನ್ನೆ ಎಲ್ಲ ಮೆಂಬರ್ಸ್ ಕರೆದ್ರೆ ಈ ವಿಷಯ ಪ್ರಸ್ತಾಪ ಆಗ್ತಿತ್ತು. ಬಿಸಿ ಎದುರಿಗೆ ನೀವು ಯಾರಿಗೂ ಇದು ಮಾಡಿ ಈಗ ಮೆಂಬರ್ ಅಂತ ಹೇಳಿ ನಾವು ಹಂಗಾಮಿ ಬಟ್ ಆಯ್ತು ನಮ್ಗೆ ಪೀರಿಯಡ್ ಬಟ್ ಹಂಗಾಮಿ ಇರ್ತೀವಲ್ಲ, ಇಲೆಕ್ಷನ್ ಆಗೋ ತನಕ ನಾವು ಒಂದ್ ನಿಮಿಷ. ಈಗ ಕೊನೆ ಬಾರಿ ಏನಾಯ್ತು ಕೇಳಿದ್ರೆ, ಜಾತ್ರೆ ಆದ ನಂತರ ಪ್ರತಿ ವರ್ಷ ಮಾರಿಕಾಂಬಾ ದೇವಸ್ಥಾನದಿಂದ ಅವರಿಗೊಂದು ಊಟದ ವ್ಯವಸ್ಥೆ, ಸನ್ಮಾನ ಮಾಡಿ ಒಂದು ಊಟದ ವ್ಯವಸ್ಥೆ ಮಾಡ್ತೀವಿ ಸರ್. ಕೇಂದ್ರ ಸರ್ಕಾರದ ಬೇಡ್ತಿ ವರ್ಧಾ ನದಿ ಜೋಡಣೆ ಯೋಜನೆ ಇಂದು ಕೃಷಿ ಚಟುವಟಿಕೆಗಾಗಿ ಉತ್ತರ ಕನ್ನಡ ಜಿಲ್ಲೆಯಿಂದ ರಾಯಚೂರಿಗೆ ನೀರು ಒಯ್ಯುವ ಯೋಜನೆ ಇದಾಗಿದ್ದು, ಇದರಿಂದ ರಾಯಚೂರಿನ ಜನರ ಕೃಷಿ ಚಟುವಟಿಕೆಗೆ ಲಾಭವಾದರೆ ನಮ್ಮ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಯ ಮೇಲೆ ತೀವ್ರಕರವಾದ ಪರಿಣಾಮ ಬೀರಲಿದೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಧುವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಇಂಜಿನಿಯರ್ ವಿಎಂ ಹೆಗಡೆ ಹಾಗೂ ಹಾಲಪ್ಪ ಜಕ್ಕಣ್ಣನವರ್ ಇತರರು ಉಪಸ್ಥಿತರಿದ್ದರು. ಅದರ ಬಗ್ಗೆ ಪೂರ್ವಭಾವಿ ಸಭೆಗಳು, ಪ್ರತಿಭಟನೆಗಳು ಇವೆಲ್ಲವನ್ನು ಕೂಡ ಅವರು ರೆಡಿ ಮಾಡಿಕೊಳ್ತಾ ಇದ್ದಾರೆ. ಆದರೆ ತಾವು ಗೂಗಲ್ಗೆ ಹೋಗಿ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ DPR ಅಂತ ಹೊಡೆದ್ರೆ ಇಲ್ಲಿ ನಿಮಗೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಪ್ರಾಜೆಕ್ಟಲ್ಲಿ ನೋಡಿ, ನಿಮಗೆ ಎಲ್ಲವೂ ಕೂಡ ಮ್ಯಾಪ್ಗಳು ಕಾಣ್ತಾ ಹೋಗುತ್ತೆ.
ಯಾರು ಬೇಕಾದರೂ ಇದನ್ನು ಚೆಕ್ ಮಾಡ್ಬೋದು. ಪ್ರಸ್ತುತ ಇರುವಂತಹ DPR, ಹೊಸ DPR ಬೇರೆ ಬರ್ತಾ ಇದೆ. ಆದರೆ ಈಗಿರುವಂತಹ ಏನು ಬೇಡ್ತಿ ವರ್ಧಾ ಲಿಂಕ್ ಪ್ರಾಜೆಕ್ಟ್ DPR ಅಂತ ಹೇಳಿದ್ರೆ ಇವೆಲ್ಲ ಮ್ಯಾಪ್ಗಳು ಕೂಡ ಓಪನ್ ಆಗುತ್ತೆ. ಕೇಂದ್ರ ಸರ್ಕಾರದ ಈ ಎಲ್ಲ ಮ್ಯಾಪ್ಗಳು ಕೂಡ ಇದರಲ್ಲಿದೆ. ಇದರಲ್ಲಿ ಒಂದು ಚೆಕ್ ಲಿಸ್ಟ್ ಅಂತ ಇದೆ, ಲಾಸ್ಟ್ ಬಟ್ ಒನ್. ಆ ಚೆಕ್ ಲಿಸ್ಟನ್ನು ನಾನು ಪ್ರಿಂಟ್ಔಟ್ ತೆಗೆದುಕೊಂಡಿದ್ದೇನೆ.